ಬಿಜೆಪಿಯು 12 ವರ್ಷಗಳ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಟಿವಿ ಚಾನೆಲ್ಗಳಿಂದ ಮುಜುಗರದ ಸನ್ನಿವೇಶವನ್ನು ಎದುರಿಸುತ್ತಿದೆ. ಪ್ರತಿ ಟಿವಿ ಚಾನೆಲ್ಗಳು ರಾಮಮಂದಿರ ಹುಂಡಿ ಕಳ್ಳತನದ ಬಗ್ಗೆ ಮಾತಾಡ್ತಾ ಇವೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಮಿಸಿದ ರಾಮಮಂದಿರ ಟ್ರಸ್ಟ್ನ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುತ್ತಿದೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಚಂಪತ್ ರಾಯ್ ಅವರ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇವೆ. ಮಂದಿರದ ಹುಂಡಿ ಕಳ್ಳತನ ಭಕ್ತರ ಮೇಲೂ ಪ್ರಭಾವ ಬೀರ್ತಿದೆ. ರಾಮಮಂದಿರದಲ್ಲಿ ಕೇವಲ ಡೊನೇಷನ್ಗಾಗಿಯೇ ಸುಮಾರು 10ರಷ್ಟು ಕೌಂಟರ್ಗಳಿವೆ. ಆದರೆ ಈಗ ಈ ಕೌಂಟರ್ಗೆ ಜನರೇ ಸುಳಿತಾ ಇಲ್ಲ ಮತ್ತು ಈ ಎಲ್ಲ ಕೌಂಟರ್ಗಳು ಖಾಲಿ ಬಿದ್ದಿವೆ ಎಂದು ಮೀಡಿಯಾಗಳು ವರದಿ ಮಾಡ್ತಾ ಇವೆ. पीछे देख सकते हैं कि हम मंदिर के जस्ट बगल में जो यात्री एक निवास बनाया गया है कि जो बाहर से यात्री आते हैं वो यहाँ पर बैठते हैं और इसके बाद जो है फिर इनको जस्ट बगल में राम मंदिर है वहाँ पर दर्शन के लिए भेजा जाता है. लेकिन जब से लोगों ने चढ़ावा चोरों की खबर सुनी है तब से वो कह रहे हैं दान करने का मन नहीं करता है. अब आप ये देखिए, ये कितनी सारी जो लाइनें हैं वो आप देख रहे हैं यहाँ पर, ये उन दानदाताओं के लिए बनी हैं जिनके दिए गए पैसे से प्रभु श्री राम का मंदिर बना और फिर इसके बाद किस तरीके से अंदर बैठे चढ़ावा चोरों ने उस दान को लूटकर अपना घर बनाने का काम किया. यहाँ पे बैंक के कर्मचारी बैठते हैं लेकिन वो देखिए सामने खाली बैठे हुए हैं, मोबाइल पे बात कर रहे हैं. क्यों? क्योंकि कोई दान देने ही नहीं आ रहा है. यहाँ पर लोग कह रहे हैं भैया क्या फायदा दान देने से, दान दे रहे हैं वो जो हैं यहाँ लोग चोरी कर ले जा रहे हैं. तो अब हम लोगों ने ये सोचा है कि अब हम लोग डिजिटल दान देंगे. अब आप ये देखिए, 1 काउंटर, 2 काउंटर, 3 काउंटर, 4 काउंटर, 5, 6, 7 ऐसे तमाम काउंटर जो हैं वो यहाँ पर. ಇನ್ನೊಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಪಕ್ಷ ರಾಮರಕ್ಷಾ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಿದೆ. ದೇಣಿಗೆ ಲೂಟಿಯ ಹೊಣೆಯನ್ನ ಬಿಜೆಪಿಯೇ ಹೊರಬೇಕು ಅಂತ ಅದು ಆಗ್ರಹಿಸಿದೆ. ಮುಂಬೈನ ದಾದರ್ನಲ್ಲಿರುವ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಸ್ತೋತ್ರ ಮತ್ತು ಹನುಮಾನ್ ಚಾಲಿಸ್ ಪಠಿಸುವ ಮೂಲಕ ಪ್ರತಿಭಟನೆ ಆರಂಭಿಸಿದೆ. ಉದ್ಧವ್ ಠಾಕ್ರೆ ಅವರು 200 ಕೆಜಿ ಬೆಳ್ಳಿ ಗಟ್ಟಿಯನ್ನು ರಾಮ ಮಂದಿರಕ್ಕೆ ಕೊಡುಗೆಯಾಗಿ ನೀಡಿದರು. ಆದರೆ ಅದು ಈಗ ಕಾಣೆಯಾಗಿದೆ ಎಂದು ಹೇಳಲಾಗಿದ್ದು ಶಿವಸೇನೆ ಈ ಬಗ್ಗೆ ಧ್ವನಿ ಎತ್ತಿದೆ. ಇದೇ ವೇಳೆ ರಾಮಮಂದಿರದಲ್ಲಿ 20,000 ಕೋಟಿ ಕಳ್ಳತನ ನಡೆದಿದೆ ಎಂದು ಸಮಾಜವಾದಿ ಪಕ್ಷ ಆರೋಪಿಸಿದೆ. ರಾಮಮಂದಿರಕ್ಕೆ ಭಕ್ತರು ಭಾರೀ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಮತ್ತು ಇತರ ಅಮೂಲ್ಯ ಬೆಲೆ ಬಾಳುವ ವಸ್ತುಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಆದರೆ ಅವುಗಳು ಏನಾದವು ಎಂದು ಯಾರಿಗೂ ತಿಳಿದಿಲ್ಲ. ಸುಮಾರು 20 ಕೋಟಿ ರೂಪಾಯಿ ಮೌಲ್ಯದ ಹಗರಣ ನಡೆದಿದೆ ಮತ್ತು ಇದರಲ್ಲಿ ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಎಂದು ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ಆರೋಪಿಸಿದ್ದಾರೆ. ಮಂದಿರ ದೇಣಿಗೆ ಕಳವು ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಯಾಕೆ ಮೌನ ವಹಿಸಿದ್ದಾರೆ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಮಂದಿರದ ದೇಣಿಗೆ ಅಕ್ರಮವು ಬಿಜೆಪಿ ಮತ್ತು ಆರ್ಎಸ್ಎಸ್ ವ್ಯವಸ್ಥಿತವಾಗಿ ನಡೆಸಿರುವ ಬಹುದೊಡ್ಡ ಹಗರಣವಾಗಿದೆ ಎಂದು ಕಾಂಗ್ರೆಸ್ ಹೇಳಿದೆ. ವಿಚಿತ್ರ ಏನಂದ್ರೆ ರಾಮ ಮಂದಿರ ದೇಣಿಗೆಯ ಬಗ್ಗೆ ಮಾತಾಡ್ತಾ ಇರುವ ವಿರೋಧ ಪಕ್ಷಗಳ ನಾಯಕರನ್ನ ವಿಚಾರಣೆಗೆ ಕರೆಸಬೇಕು ಎಂಬ ವಿಚಿತ್ರ ವಾದವನ್ನ ವಿಶ್ವ ಹಿಂದೂ ಪರಿಷತ್ ಮುಂದೆ ಇಟ್ಟಿದೆ. ರಾಮಮಂದಿರ ಅಕ್ರಮದ ಬಗ್ಗೆ ಹೇಳಿಕೆ ನೀಡುತ್ತಿರುವ ಪ್ರತಿಪಕ್ಷದ ನಾಯಕರನ್ನ ವಿಚಾರಣೆಗೆ ಒಳಪಡಿಸಬೇಕು, ಆರೋಪ ಕುರಿತು ಪೂರಕ ದಾಖಲೆಗಳನ್ನು ಅವರಿಂದ ಪಡೆದುಕೊಳ್ಳಬೇಕು, ಪ್ರಕರಣದ ಸತ್ಯತೆ ಇವರಿಗೆ ತಿಳಿದಿರುವಂತೆ ಕಾಣಿಸ್ತಾ ಇದೆ, ಇವರನ್ನ ಕರೆದು ವಿಚಾರಣೆ ನಡೆಸಬೇಕು, ಅವರ ಆರೋಪಗಳಿಗೆ ಪೂರಕ ಆಧಾರ ಮತ್ತು ಸೂಕ್ತ ದಾಖಲೆ ಪಡೆದುಕೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಅಲೋಕ್ ಕುಮಾರ್ ಅವರು ಆಗ್ರಹಿಸಿದ್ದಾರೆ. 20,000 करोड़ का आंकड़ा कैसे आया, किन्होंने दिया, इसके डॉक्यूमेंट्स क्या हैं, ये सब अगर पुलिस को मालूम पड़ जाए तो उसको अपने इन्वेस्टिगेशन में सुविधा होगी. इसलिए मैंने कहा कि भाई इन सब से पूछताछ करके बयान ले लो, तुम्हारा काम बन जाएगा. ಈ ಬಗ್ಗೆ ಅಯೋಧ್ಯೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಆಶುತೋಷ್ ತಿವಾರಿಗೆ ಪತ್ರ ಬರೆದಿದ್ದಾರೆ. ರಾಮ ಮಂದಿರದ ವಿಷಯದಲ್ಲಿ ಅತ್ಯಂತ ಲಾಭ ಮಾಡಿಕೊಂಡಿರೋದು ಬಿಜೆಪಿ. ಚಳುವಳಿಯನ್ನು ಆರಂಭಿಸುವಲ್ಲಿಂದ ಮಂದಿರವನ್ನ ಉದ್ಘಾಟನೆ ಮಾಡುವಲ್ಲಿವರೆಗೆ ಬಿಜೆಪಿ ಭರಪೂರ ಲಾಭವನ್ನು ಪಡೆದುಕೊಂಡಿದೆ. ಆದರೆ ಈಗ ಹಗರಣ ನಡೆದಾಗ ಮೌನಕ್ಕೆ ಜಾರಿರುವುದು ಏಕೆ ಎಂಬ ಪ್ರಶ್ನೆ ಎದುರಾಗಿದೆ. ಈ ಹಗರಣದ ಹೊಣೆಗಾರಿಕೆಯಿಂದ ಬಿಜೆಪಿ ತಪ್ಪಿಸಿಕೊಳ್ಳುವಂತಿಲ್ಲ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.